ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜಯೇಂದ್ರ ಆಯ್ಕೆ ವಿಚಾರವಾಗಿ ಪರೋಕ್ಷವಾಗಿ ಮಾಜಿ ಸಚಿವ ಸೋಮಣ್ಣ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನಾನು 7, 8, 9, 10 ತಾರೀಕುಗಳೊಳಗಾಗಿ ದೆಹಲಿಗೆ ಹೋಗಿ ಪಕ್ಷದ ವರಿಷ್ಠರ ಜೊತೆ ನನ್ನ ಭಾವನೆಯನ್ನು ವ್ಯಕ್ತಪಡಿಸುತ್ತೇನೆ. ಯತ್ನಾಳ್, ಅರವಿಂದ ಬೆಲ್ಲದ್, ರಮೇಶ್ ಜಾರಕಿಹೊಳಿ ಸೇರಿ ಹೈಕಮಾಂಡ್ಗೆ ನಮ್ಮ ನೋವನ್ನು ಹೇಳ್ಕೊಳ್ತೇವೆ. ನಾವು ಹಿರಿಯರು, ನಮ್ಮದೇ ಆದ ಅನುಭವ, ಸೇವೆ ಪಕ್ಷಕ್ಕಿದೆ, ನಮ್ಮದೇ ಆದ ಆಲೋಚನೆ ಸಹ ಇದೆ. ಆದರೆ ಮಗು ಹತ್ರ ಮಾತ್ರ ತಾಯಿ ಹಾಲು ಕೊಡೋದು. ಹಾಗಾಗಿ ನಾವು ಹೈಕಮಾಂಡ್ಗೆ ಹೋಗಿ ವಿಚಾರಗಳನ್ನು ತಿಳಿಸ್ತೇವೆ ಎಂದು ಪರೋಕ್ಷವಾಗಿ ವಿಜಯೇಂದ್ರ ಆಯ್ಕೆ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಮಠ ಇದು ಪವಿತ್ರವಾದ ಸ್ಥಳ. ನಾನು 6ನೇ ತಾರೀಕು ಆದಮೇಲೆ ನನಗೆ ನಿನ್ನೆ ರಾತ್ರಿ ಮಾಹಿತಿಗಳು ಸಿಕ್ಕಿದ್ದು, ಸಂದೇಶ ಬಂದಿದೆ. 7, 8, 9, 10 ನಾನು ಮೋಸ್ಟ್ಲಿ ಡೆಲ್ಲಿ ಬರ್ತಿದ್ದೆ. ನನ್ನ ಭಾವನೆಗಳನ್ನು ನಾನು ಮತ್ತು ಅರವಿಂದ್ ಬೆಲ್ಲದ್ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ನಾವು ಒಂದು 5-6 ಜನ ತುಂಬ ಜನ ಇದೆ. ಅದನ್ನು ನಾವೆಲ್ಲ ಒಟ್ಟಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಯಾರನ್ನು ಭೇಟಿ ಮಾಡಿ ಏನೇನು ಹೇಳಬೇಕು ಹೇಳ್ತೀವಿ. ಅದಾದ್ಮೇಲೆ ಬಾಕಿದ್ರೆ ನಿಮ್ಮ ಮುಂದೆ ಅಸಮಾಧಾನಿತರ ಗುಂಪು ಅಂತ ಹೇಳ್ಬೋದು ಸರ್. ಒಂದು ನಿಮಿಷ, ಯಾರು ಅಸಮಾಧಾನ ಇಲ್ಲ, ಏನಿಲ್ಲ. ಸ್ವತಂತ್ರವಾಗಿ ತಮ್ಮ ಕರ್ತವ್ಯವನ್ನು ಮಾಡುವಾಗ ಸೀನಿಯಾರಿಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮದು ಕೂಡ ನಮ್ಮದೇ ಆದಂಥ ಅನುಭವಗಳಿದೆ, ನಮ್ಮದೇ ಆದಂಥ ಶಕ್ತಿ ಇದೆ, ನಮ್ಮದೇ ಆದಂಥ ದೂರದೃಷ್ಟಿಯ ಚಿಂತನೆ ಇದೆ. ಇದನ್ನು ನಾವು ಹೇಳಲೇಬೇಕಾಗ್ತದೆ. ಮಗು ಹತ್ರನೇ ತಾಯಿ ಹಾಲು ಕೊಡೋದು. ಮಗು ಅಳ್ಳಿಲ್ಲ ಅಂದರೆ ಏನು ತೊಂದರೆ ಇಲ್ಲ ಅಂತ ಅಂತಾರೆ. ಹಾಗಾಗಿ ಪಕ್ಷನೂ ಬೆಳಿಬೇಕು, ಸಾರ್ವಜನಿಕರಿಗೂ ಅನುಕೂಲ ಆಗಬೇಕು. ಎಲ್ಲ ಒಂದು ಕಡೆ ಟೇಕ್ ಇಟ್ ಆಸ್ ಗ್ರಾಂಟೆಡ್ ಮಾಡ್ಕೊಳ್ಳೋದ್ರೊಳಗೆ ಅರ್ಥ ಇಲ್ಲ. ಎಲ್ಲವೂ ನಂದೇ ಅನ್ನೋದಕ್ಕೂ ಕೂಡ ಅವಕಾಶ ಇಲ್ಲ. ಆದ್ದರಿಂದ ನಾವು ಯಾರಿಗೆ ತಿಳಿಸ್ಬೇಕು ತಿಳಿಸ್ತೀವಿ.